ಗುಡ್ ಮಾರ್ನಿಂಗ್. ಈಗ ಹೇಳ್ತಿರೋ ಟಾಪಿಕ್ ಬಂದು ಬ್ಯಾಚ್ ಪ್ರೊಸೆಸಿಂಗ್ ಆಪ್ರೇಟಿಂಗ್ ಸಿಸ್ಟಮ್. ಬ್ಯಾಚ್ ಪ್ರೊಸೆಸಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೇನು? ಈಗ ಫಂಕ್ಷನಲಿ ರಿಲೇಟೆಡ್ ಜಾಬ್ಸ್ನ ಬ್ಯಾಚಸ್ಸಾಗಿ ಡಿವೈಡ್ ಮಾಡಿ ಕೊನೆಗೆ ಪ್ರೊಸೆಸ್ ಮಾಡೋ ಅಂಥದ್ದನ್ನ ಬ್ಯಾಚ್ ಪ್ರೊಸೆಸಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಈಗ ಸುಮಾರಷ್ಟು ಪ್ರೋಗ್ರಾಮ್ಸ್ನ ನಾವು ಟೈಪ್ ಮಾಡಿ ಸೇವ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪೈಥಾನ್, .NET ಮತ್ತು HTML. ಈಗ ಸೇವ್ ಮಾಡಿದ್ದಷ್ಟು ಫೈಲ್ಸ್ನ ಆಪ್ರೇಟಿಂಗ್ ಸಿಸ್ಟಮ್ ಬಂದು ಬ್ಯಾಚಸ್ ಆಗಿ ಡಿವೈಡ್ ಮಾಡುತ್ತೆ. ಬ್ಯಾಚಸ್ ಆಗಿ ಹೇಗೆ ಡಿವೈಡ್ ಮಾಡುತ್ತೆ, ಅದು ಯಾವ ಟೈಪ್ ಫೈಲ್ ಅನ್ನೋದ್ರ ಮೇಲೆ ಬ್ಯಾಚಾಗಿ ಡಿವೈಡ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಫಸ್ಟು ಪೈಥಾನ್ PY ಫೈಲ್ಸ್ನೆಲ್ಲ ಒಂದು ಬ್ಯಾಚ್ ಮಾಡುತ್ತೆ, CS ಫೈಲ್ಸ್ನೆಲ್ಲ ಒಂದು ಬ್ಯಾಚ್ ಮಾಡುತ್ತೆ, ಕೊನೆಗೆ HTML ಫೈಲ್ಸ್ನೆಲ್ಲ ಒಂದು ಬ್ಯಾಚ್ ಮಾಡುತ್ತೆ. ಈಗ ಯಾವ ಆರ್ಡರಲ್ಲಿ ಬ್ಯಾಚ್ ಮಾಡುತ್ತೆ ಅದೇ ಆರ್ಡರಲ್ಲಿ ರಿಸಲ್ಟ್ಸ್ ಬರುತ್ತೆ. ಈಗ ಬ್ಯಾಚ್ 1 ಫಸ್ಟ್ ಪ್ರೊಸೆಸ್ ಆಗಿ ಬ್ಯಾಚ್ 1 ರಿಸಲ್ಟ್ ಫಸ್ಟ್ ಬರುತ್ತೆ, ಕೊನೆಗೆ ಬ್ಯಾಚ್ 2, ಆಮೇಲೆ ಎಲ್ಲ ಬ್ಯಾಚಸ್ಸು ಆದಮೇಲೆ ಲಾಸ್ಟ್ ಬ್ಯಾಚ್ 3 ಪ್ರೊಸೆಸ್ ಆಗಿ ರಿಸಲ್ಟ್ಸ್ ಬರುತ್ತೆ. ಈಗ ಬ್ಯಾಚ್ ಪ್ರೊಸೆಸಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲಿ ಎಫೆಕ್ಟಿವ್ ಆಗುತ್ತೆ? ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಪ್ರೊಸೆಸ್ ಮಾಡಬೇಕಾದ್ರೆ ಬ್ಯಾಚ್ ಪ್ರೊಸೆಸಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲಾಂದ್ರೆ ಸುಮ್ಮನೆ ನಾವು ರಿಸೋರ್ಸ್ನೆಲ್ಲ ವೇಸ್ಟ್ ಮಾಡ್ಕೊತೀವಿ ಅಷ್ಟೇ, ಇನ್ನೇನಿಲ್ಲ. ಈಗ ಬ್ಯಾಚ್ ಪ್ರೊಸೆಸಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಇರೋದೇ ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಪ್ರೊಸೆಸ್ ಮಾಡೋಕ್ಕೆ. ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋದಾದರೆ, ಈಗ ಕಾಲೇಜಿಗೆ ಸುಮಾರು ಸ್ಟೂಡೆಂಟ್ಸು ಬಸ್ಸಿಂದ ಬರ್ತಾರೆ. ಎಫೆಕ್ಟಿವ್ ಹೇಗಾಗುತ್ತೆ, ಇನ್ಎಫೆಕ್ಟಿವ್ ಯಾವಾಗುತ್ತೆ ಅಂತ ಹೇಳ್ತೀನಿ. ಈಗ BCAಯಿಂದ ಒಂದು 40 ಜನ, BAಯಿಂದ ಒಂದು 35 ಜನ, BCOMಯಿಂದ ಒಂದು 40 ಜನ ಬರ್ತಾಯಿದ್ದಾರೆ. ಈಗ ಎಲ್ಲರನ್ನೂ ಒಂದೇ ಸತಿ ಕರ್ಕೊಬರೋಕ್ಕಾಗಲ್ಲ. ಸೊ ಬಸ್ನ ಬ್ಯಾಚಾಗಿ ಡಿವೈಡ್ ಮಾಡಿ 3 ಸತಿ ಓಡಾಡುತ್ತೆ. ಫಸ್ಟು BCA ಹುಡುಗರನ್ನ ಬಿಟ್ಟು ಬರುತ್ತೆ, ಕೊನೆಗೆ BA ಹುಡುಗರನ್ನ ಬಿಟ್ಟು ಬರುತ್ತೆ, ಕೊನೆಗೆ BCOM ಹುಡುಗರನ್ನ ಬಿಟ್ಟು ಬರುತ್ತೆ. ಅದೇ ಇನ್ಎಫೆಕ್ಟಿವ್ ಯಾವಾಗುತ್ತೆ? ಈಗ BCA ಒಂದು 20 ಜನ, BA ಒಂದು 15 ಜನ, BCOM ಒಂದು 20 ಜನ, ಎಲ್ಲ ಒಂದೇ ಟ್ರಿಪ್ಪಲ್ಲೇ ಬಸ್ಸಿಗೆ ಬಂದು ಸೇರ್ಬೋದು ಕಾಲೇಜಿಗೆ. ಆವಾಗ ನಾವೇನಾದರೂ ಬ್ಯಾಚಸ್ಸಾಗಿ ಡಿವೈಡ್ ಮಾಡಿ ಒಂದು ಸತಿ BCA ಹುಡುಗರನ್ನ ಬಿಟ್ಟು ಬರೋದು, ಒಂದು ಸತಿ BA ಅವ್ರನ್ನ ಬಿಟ್ಟು ಬರೋದು, ಒಂದು ಸತಿ BCOM ಅವ್ರನ್ನ ಬಿಟ್ಟು ಬರೋದು ಮಾಡಿದ್ರೆ ಏನಿಲ್ಲ, ಡೀಸೆಲ್ ವೇಸ್ಟು, ಸೀಟೆಲ್ಲ ಖಾಲಿ ಇರುತ್ತೆ, ಆರಾಮ್ ಕರ್ಕೊಬರ್ಬೋದು ಎಲ್ಲನೂ. ಇವಾಗ ಇನ್ಎಫೆಕ್ಟಿವ್ ಆಗುತ್ತೆ. ಯಾಕೆ ಬ್ಯಾಚ್ ಪ್ರೊಸೆಸಿಂಗಿಂದ ಮಲ್ಟಿ ಪ್ರೋಗ್ರಾಮಿಂಗಿಗೆ ಶಿಫ್ಟ್ ಆದರು ಅಂದರೆ ಸ್ಕೇಲಬಿಲಿಟಿ. ಈಗ ದೊಡ್ಡ ಸ್ಕೇಲಲ್ಲಿ ಎಷ್ಟು ಎಫೆಕ್ಟಿವೋ ಸ್ಮಾಲ್ ಸ್ಕೇಲಲ್ಲಿ ಅಷ್ಟೇ ಇನ್ಎಫೆಕ್ಟಿವ್ ಬ್ಯಾಚ್ ಪ್ರೊಸೆಸಿಂಗ್ ಸಿಸ್ಟಮ್. ಸೊ ಅದಕ್ಕೆ ಈ ಬ್ಯಾಚ್ ಪ್ರೊಸೆಸಿಂಗಿಂದ ಮಲ್ಟಿ ಪ್ರೋಗ್ರಾಮಿಂಗಿಗೆ ಶಿಫ್ಟ್ ಆಯಿತು. ಮಲ್ಟಿ ಪ್ರೋಗ್ರಾಮಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.